ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪರ್. ವೀಕ್ಷಕ ಪ್ರಭುಗಳೇ, ಒಂದು ಕಡೆ ನೀಟ್ ಎಕ್ಸಾಮ್ ಏನು ಪತ್ರಿಕೆ ಸೋರಿಕೆ ಆಗಿತ್ತು, ದೇಶದಲ್ಲಿಯೇ ಅದೊಂದು ದೊಡ್ಡದಾಗಿರುವಂತಹ ಹೋರಾಟ ನಡೀತು. ಸದ್ಯ ನೀಟ್ ಎಕ್ಸಾಮ್ ಮತ್ತೆ ನಡೆದು ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಂದು ನ್ಯಾಯವನ್ನು ದೊರಕಿದೆ. ತದನಂತರ ಈ ಭಾರತ ದೇಶದ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥವರು ಸಹ ಅವರ ರಾಜೀನಾಮೆಗೂ ಕಾರಣವಾಯಿತು ಈ ನೀಟ್ ಎಕ್ಸಾಮ್ ಸೋರಿಕೆ. ಸದ್ಯ ಕರ್ನಾಟಕದಲ್ಲಿ ಪೊಲೀಸ್ ಎಕ್ಸಾಮ್ ನಡೀತು ಇವತ್ತು. ಇಲ್ಲಿ ಸಹ ಒಂದಿಷ್ಟು ಗೊಂದಲಕ್ಕೀಡಾಗಿದ್ದಾರೆ ವಿದ್ಯಾರ್ಥಿಗಳು. ಏನು ಅಂತಂದರೆ, ರಾಜ್ಯದ ಸುಮಾರು 61 ಈ ಸೆಂಟರ್ಸ್ಗಳೇನಿದೆ, ಅದರ ಪೈಕಿ ಈ ತಿಕೋಟಾದಲ್ಲಿರುವಂತಹ ಒಂದು ಸೆಂಟರ್ ಸಹ ಒಂದು. ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಥರ ಗೊಂದಲಗಳಾಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಏನಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ತಿಕೋಟ ಶಾರದಾಂಬ ಕಾಲೇಜು, ಇಲ್ಲಿ ಪೊಲೀಸ್ ಎಕ್ಸಾಮ್ ನಡೀತಿರುತ್ತೆ. ಆಗ ಸುಮಾರು 9:30ಕ್ಕೆ ಬೆಳಗ್ಗೆ ಕ್ವಶನ್ ಪೇಪರ್ಗಳು ಬರ್ತವೆ. ಸಾಮಾನ್ಯವಾಗಿ ಕ್ವಶನ್ ಪೇಪರ್ಗಳು ಬಂದ ನಂತರ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವುಗಳನ್ನು ಓಪನ್ ಮಾಡ್ತಾರೆ. ಸೊ ತದನಂತರ ಕ್ವಶನ್ ಪೇಪರು, ನಂತರ ಈ OMR ಸೀಟು ಎರಡರಲ್ಲಿಯೂ ನಂಬರ್ ಬೇರೆ ಬೇರೆ ಇದ್ದಾವೆ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ರೀತಿಯ ಗೊಂದಲಕ್ಕೀಡಾಗಿರ್ತಾರೆ. ತದನಂತರ ಅಲ್ಲಿರ್ತಕ್ಕಂತಹ ಸೂಪರ್ವೈಸರು ಸಹ ಸರಿಯಾದಂತಹ ಮಾಹಿತಿಯನ್ನು ಕೊಡೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಸುಮಾರು 4 ವರ್ಷಗಳಿಂದ ಸತತವಾಗಿ ಓದಿರ್ತಾರೆ. ಒಮ್ಮಿದ್ದೊಮ್ಮಲೆ ಈ ರೀತಿ ಆದಾಗ ಶಾಕ್ಗೆ ಒಳಗಾಗಿ ಬಿಡ್ತಾರೆ. ನಾವು ಎಕ್ಸಾಮನ್ನು ಬರೆಯೋದಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲಕ್ಕೂ ಸಹ ಈಡಾಗಿ ಬಿಟ್ಟಿದ್ದಾರೆ. ಅಲ್ಲಿರುವಂತಹ ಕೆಲವಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ನಮಗೆ ಈ ರೀತಿ ಅನ್ಯಾಯ ಆಗಿದೆ, ಇದನ್ನು ಸರಿ ಮಾಡಿ ಅಂಥೇಳಿ ಒಂದಿಷ್ಟು ಪ್ರತಿಭಟನೆಗೆ ಇಳಿದು ಬಿಡ್ತಾರೆ. ನಂತರ ಕ್ಯಾಂಪಸ್ಸಿಂದ ಹೊರಗಡೆ ಬಂದುಬಿಡ್ತಾರೆ. ಇದಕ್ಕೆ ಪೊಲೀಸರು ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ. ನೋಡಿ, ಅಲ್ಲಿರುವಂತಹ ಗೊಂದಲ ಏನಿದೆಯಲ್ಲ, ಅದನ್ನು ಸೂಪರ್ವೈಸರ್ ಮುಖಾಂತರ ತಾವು ಬಗೆಹರಿಸಿಕೊಳ್ಳಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಆದರೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿತಾರೆ. ತದನಂತರ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಕ್ಲಾರಿಫೈನ ಕೊಡುವಂತಹ ಕೆಲಸವೂ ಸಹ ನಡೆಯುತ್ತೆ. ಏನು ಅಂತಂದರೆ, ಕ್ವಶನ್ ಪೇಪರಲ್ಲಿ ಏನಿರುತ್ತೆ ಆ ಒಂದು ನಂಬರನ್ನು ತಾವು OMR ಶೀಟ್ನಲ್ಲಿ ಹಾಕಿ ಎಕ್ಸಾಮನ್ನು ಬರೀಬೇಕು. ಅಂದರೆ ಎರಡೂ ಒಂದೇ ಇರದಿದ್ರೂ ಸಹ ನಡೆಯುತ್ತೆ. ಆ ಒಂದು ಕ್ವಶನ್ ಪೇಪರ್ನಲ್ಲಿ ಇರುವಂತಹ ನಂಬರನ್ನು ನೀವು OMR ಶೀಟಲ್ಲಿ ಹಾಕಿ ಎಕ್ಸಾಮನ್ನು ಬರೀಬೇಕು ಅನ್ನುವಂತಹ ಮಾಹಿತಿ ಬರುತ್ತೆ. ಅದಾದ ನಂತರ ಈ ಪ್ರತಿಭಟನೆ ನಡೆಸಿದಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಮತ್ತೆ ನಮಗೆ ಅವಕಾಶ ಕೊಡಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಕೇಳ್ತಾರೆ. ಆದರೆ ಈ ರೂಲ್ಸ್ ಪ್ರಕಾರ ಆ ರೀತಿ ಆಗಿರ್ತಕ್ಕಂತಹ ಒಂದು ನಡೆ ಇಲ್ಲ. ಅಂದರೆ ಈ ಕ್ಯಾಂಪಸ್ ಏನಿದೆಯಲ್ಲ, ಅದನ್ನು ಬಿಟ್ಟು ಹೊರಗಡೆ ಹೋದಾದ ಮೇಲೆ ಮತ್ತೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಎಕ್ಸಾಮ್ ಬರೆಸುವಂತಹ ನಿಯಮ ಇಲ್ಲವೇ ಇಲ್ಲ. ಹೀಗಾಗಿ ಅಲೋ ಮಾಡೋದಿಲ್ಲ. ಆದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ದೊಡ್ಡ ಗುಂಪು ಗೇಟನ್ನು ಮುರಿದುಕೊಂಡು ಒಳ ಹೋಗುವಂತಹ ಕೆಲಸಕ್ಕೂ ಸಹ ವಿದ್ಯಾರ್ಥಿಗಳು ಮುಂದಾಗ್ತಾರೆ. ಆದರೆ ಪೊಲೀಸರು ಇದನ್ನು ಹಿಮ್ಮೆಟ್ಟಿಸ್ತಾರೆ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕದಲ್ಲೂ ಸಹ ಈ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಸದ್ಯ ಬೇರೆ ಬೇರೆ ಚರ್ಚೆಗಳು ಸದ್ಯ ನಡೀತಾ ಇವೆ. ಹಾಗೆ ಸೆಂಟರ್ ಸೂಪರ್ವೈಸರ್ಗೂ ಸಹ ಸರಿಯಾದಂತಹ ಮಾಹಿತಿ ಇಲ್ವಾ ಅನ್ನುವಂತಹ ಒಂದಿಷ್ಟು ಈಗ ಸಂಶಯಗಳು ವ್ಯಕ್ತವಾಗ್ತಾ ಇವೆ. ಮೊದಲೇ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮಾಹಿತಿ ಕೊಟ್ಟಿದ್ದರೆ ಈ ರೀತಿ ಒಂದಿಷ್ಟು ಘಟನೆಗಳನ್ನು ನಾವು ತಪ್ಪಿಸಬಹುದಾಗಿತ್ತು ಅನ್ನುವಂಥ ಚರ್ಚೆಗಳು ಸಹ ಸದ್ಯ ನಡೀತಾ ಇವೆ. ಇನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಸಹ ಈ ರೀತಿ ಗೊಂದಲಕ್ಕೆ ಕಾರಣ ಆಗಿದೆ. ಸೊ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಸರಿಯಾದಂತಹ ಮಾಹಿತಿ ಇಲ್ಲ. ಇಲ್ಲಿ ಸೂಪರ್ವೈಸರ್ ಏನಿದ್ದಾರಲ್ಲ, ಅವರಿಗೆ ಸರಿಯಾದಂತಹ ಜ್ಞಾನ, ತಿಳುವಳಿಕೆ, ಅರಿವು ಕಡಿಮೆ ಇದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ಗೊಂದಲಕ್ಕೀಡಾಗಿ ಪರಿಣಮಿಸಿತು ಅಂತಲೇ ಹೇಳ್ಬೋದು. ಸದ್ಯ ಈ ರೀತಿ ಚರ್ಚೆ ಈಗ ಆರಂಭವಾಗ್ತಾ ಇದೆ. ಸೊ ನಾನು ಆಗಲೇ ಹೇಳಿದಾಗೆ ಈ KESOP ಪ್ರಕಾರ OMR ಮತ್ತು ಕ್ವಶನ್ ಪೇಪರ್ ನಂಬರು ಬೇರೆ ಬೇರೆ ಇದ್ರೂ ಸಹ ಆ OMR ಸೀಟಲ್ಲಿ ಕ್ವಶನ್ ಪೇಪರ್ ನಂಬರನ್ನು ಹಾಕಿ ಎಕ್ಸಾಮನ್ನು ಬರೀಬಹುದು ಅಂತೇಳಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಒಂದಿಷ್ಟು ಪತ್ರಕರ್ತರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಬೆಳವಣಿಗೆಗಳಾದಷ್ಟು ನಂತರ ಬೇರೆ ಬೇರೆ ವಿಷಯಗಳ ಚರ್ಚೆ ಆಗ್ತಾ ಇವೆ. ಏನು ಎತ್ತ ಅನ್ನುವಂಥದ್ದನ್ನು ಮುಂದಿನ ಭಾಗಗಳಲ್ಲಿ ನಿರೀಕ್ಷಿಸೋಣ, ಅಥವಾ ನಿಮಗೆ ಕೊಡುವಂತಹ ಉತ್ತರವನ್ನು ಸಹ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವರದಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.